ಆಗ್ಬೇಕು. ರೈತ ಎತ್ತುಗಳನ್ನ ಬಾರ್ಕೊಂಡು ತಗೊಂಡು ಮಸ್ತ್ ಹೊಡಿತಾನ. ಹಬ್ಬ ಬಂತಂತಂದ್ರೆ ಭಸ್ಮ ಹಚ್ಚಿ ಪೂಜೆ ಮಾಡ್ತಾನ ನೋಡು. ಒಬ್ಬ ಲಾರಿ ಡ್ರೈವರ್ ಅಮಾವಾಸ್ಯೆ ಬಂತಂದ್ರೆ ಎಲ್ಲಾ ಕಡೆ ತೊಳೆದು ಪೂಜೆ ಮಾಡ್ತಾನ. ಎಲ್ಲಾ ಕಡೆ ಭಸ್ಮ ಹೂವ ಏರಿಸಿರ್ತಾನ. ಚಲೋ ಮಾಡೋ ಟೈಮ್ನಾಗ ಎಲ್ಲಾ ಕಡೆ ಕಾಲ ಇಡ್ತಾನ, ಕಾಲು ಇಟ್ಟಿಟ್ಟು ಹೋಗ್ತಾನ. ಪೂಜಾ ಮಾಡೋ ಟೈಮ್ನಾಗ ಪೂಜಾ, ಕೆಲಸ ಮಾಡೋ ಟೈಮ್ನಾಗ ಕೆಲಸ. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನ ಮರಿ, ಲಿಂಗ ಪೂಜೆ ಬಿಡು, ಜಂಗಮ ಮುಂದಿದ್ರು ಹಂಗ ಹರಿ ಅಂತ ಹೇಳ್ತಾರೆ ಶರಣರು. ಯಾಕ? ಅದು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಅಂತಹ ಬದುಕು ನಿಮ್ಮದಾಗಬೇಕು ಅನ್ನುವಂತಹ ಮಾತು. ನೀ ದುಡಿದಿ ಅಂತಂದ್ರೆ ಯಾರ ಹಂಗೂ ಇಲ್ಲ, ಬೇಕಾದ ಮಾಡಿಸ್ಕೊಂಡು ಊಟ ಮಾಡು. ಯಾರ ದುಡಿದಿದ್ದು ತಿನ್ನಾಕ ಹತ್ತಿದೆ ಅಂತಂದ್ರೆ ನಿನ್ನ ಮನಸ್ಸು ಒಪ್ಪಲ್ಲ. ನಾಚಿಗೆ ಆಗಬೇಕು. ಅಪ್ಪ ತಂದು ಕೊಟ್ಟ ಅಂಗಿ ಹಾಕೊಳ್ಳುವಾಗ ನಾಚಿಗೆ ಆಗಬೇಕು. ಇಂಥದ್ದು ತಂದಿ ಏನೋ ಅಂತ ಕೇಳ್ತಿರ್ತಾರ ಮಕ್ಕಳು, ಇಷ್ಟು ಎಳಾದ ತಂದಿ ಏನೋ ಅಂತ ಕೇಳ್ತಿರ್ತಾರ. ಬರೇ ಮೈಲಿ ಅಡ್ಡಾಡಿದ್ರು ಪರವಾಗಿಲ್ಲ, ಆಗ ಆ ಪ್ರಶ್ನೆಯನ್ನು ಹಾಕಬಾರದು. ನಾ ಸತ್ಯವಾದ ಮಾತನ್ನು ಹೇಳ್ತೇನೆ. ನನಗೆ ಜನ್ಮ ಕೊಟ್ಟ ತಾಯಿ ಸಾಕ್ಷಿ ಮಾಡಿ ಹೇಳ್ತೇನೆ. 8ನೇ ವಯಸ್ಸಿನೊಳಗೆ ನಾ ಇನ್ನೊಬ್ರು ಹೊರಗೆ ಹೋಗಿ ದುಡ್ಕೊಂಡು ಬಂದ ನಾನು ಅಂಗಿ ಹೊಲಿಸ್ಕೊಂಡಿದ್ದೆ. ನಮ್ಮ ತಾಯಿ ಕೇಳಿ, ನಮ್ಮ ಊರಾಗ ಯಾರನ್ನಾದ್ರೂ ಕೇಳಿ, ನೀವು 8ನೇ ವಯಸ್ಸಿನಲ್ಲಿ ಇನ್ನೊಂದು ಕಡೆಗೆ ಹೋಗಿ ದುಡಿಯಾಕೆ ಹೋಗಿ 75 ರೂಪಾಯಿ ದುಡ್ಕೊಂಡು ಬಂದು ಚೊನ್ನ ಅಂಗಿ ಹೊಲಿಸ್ಕೊಂಡಿದ್ದೆ. ಅದಕ್ಕೆ ಈ ಮಾತು ಹೇಳಕತ್ತೀನಿ. ನಾ ಸ್ವಾಮಿ ಆದ್ರೂ ಸಹಿತ ಇವತ್ತಿಗೂ ಆರಾಮಿ ಕೂತ್ಕೊಂಡು ತಿನ್ನು ಸ್ವಾಮಿ ಅಲ್ಲ. ನಮ್ಮೂರಾಗ ಯಾವ್ದಾದ್ರು ರೈತರು ಕೇಳ್ರಿ, 10 ವರ್ಷ ನೀರಾವರಿ ಮಾಡಿ ನಾನು ರಾತ್ರಿ 12 ಗಂಟೆಗೆ ನೀರು ಹಸಾಕ್ ಹೋದ್ರೆ ಬೆಳಗ್ಗೆ 6 ಮಟ್ಟಕ್ಕೆ ಬರ್ತಿದ್ದೆ. ನಿಮ್ಮಂಗನೆ ನಾನು ಕೂಡ ಕೆಲಸ ಮಾಡಿದ್ದೀನಿ. ಎತ್ತುಗಳನ್ನ ಮೇಯಿಸಿದ್ದೇನೆ, ದನ ಮೇಯಿಸಿದ್ದೇನೆ, ಎಲ್ಲ ಕೆಲಸಗಳನ್ನ ಮಾಡಿದ್ದೇನೆ. ಕಟ್ಟಿಗೆ ಹೊತ್ಕೊಂಡು ಬಂದಿದ್ದೇನೆ, ಗುಡ್ಡಕ್ಕೆ ಹೋಗಿ ತಿಪ್ಪಿ ಬೆಳೆಸಿದ್ದೇನೆ, ಆಡ ಕಾದಿದ್ದೇನೆ, ಆಕಳ ಕಾದಿದ್ದೇನೆ, ಸಿಂಗ ಕೀಳಾಕ್, ಗುತ್ತಿಗೆ ಸಿಂಗ ಕೀಳಾಕ್ ಹೋಗಿನಿ, ಜೋಳ ಕೊಯ್ಯಾಕ್ ಹೋಗಿನಿ, ಮೆಣಸಿನ ಹಣ್ಣು ಬಿಡಿಸಾಕ್ ಹೋಗಿನಿ. ಇವು ಎಲ್ಲ ಮಾಡಿದ್ದು ದೇವರ ಸಾಕ್ಷಿಯಾಗಿ 10 ವಯಸ್ಸಿನೊಳಗ. 10 ವಯಸ್ಸಿನೊಳಗ ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ ನಂಗೆ ನಾನು ಹೇಳ್ಕೊಳಕತ್ತಿಲ್ಲ. 10ನೇ ವಯಸ್ಸಿನೊಳಗೆ ನಾ ಕೂಲಿ ಆಳಾಗಿ ದುಡಿದಿದ್ದೇನೆ, ಆಮೇಲೆ ಸ್ವಾಮಿ ಆಗಿದ್ದೇನೆ. ದುಡಿಯಾಕ ಆ ವಯಸ್ಸು ಈ ವಯಸ್ಸು ಅಂತಿಲ್ಲ. ನಿಮ್ಮ ಮಕ್ಕಳು 20-25 ವರ್ಷ ಆದ್ರೂ ಕೂಡ ಏನು ದುಡಿಯಾಕ ಹತ್ತಿಲ್ಲ. ಒಂದ ಕಾಲಕ್ಕೆ ಬಹಳ ಕಷ್ಟ ಪಡ್ತಾರ ಅವರು. ಹಂಗಾಗಬಾರ್ದು. ಕಷ್ಟದ ದರ್ಶನ ಮಾಡಿಸ್ರಿ, ಆಮೇಲೆ ಕುಂದಿಸ್ತೀರಿಸ್ರಿ. ನಾ ಬೇಡ ಅನ್ನಂಗಿಲ್ಲ. ಮೊದಲ ಕಷ್ಟ ಅಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ. ಎಂಥವ್ರು ಹುಟ್ಟ್ಯಾರ ಭೂಮಿ ಮೇಲೆ, ವಿಚಿತ್ರ ಮಂದಿ ಹುಟ್ಟ್ಯಾರ. ಮಾಸ್ತರ್ ಕೇಳಿದಂತ, ಯಾಕಂದ್ರೆ ತಡವಾಗಿ ಬಂದಿ ಸಾಲಿಗೆ? ಹುಡುಗರು ಕೇಳ, ಸರ್ ನಮ್ಮ ಮನೆ ಮಗ್ಲ ಒಬ್ಬರದು ₹1 ಕಳೆದಿತ್ರಿ. ಹೇಳ ಪ್ರಶ್ನೆನೇ ಉತ್ತರ. ಮಗ್ಗನ ಮನೆಯವ್ರದ್ದು ₹1 ಕಳೆದಿತ್ರಿ. ಅವ್ರದ್ದು ಕಳೆಯ ಒಂದಕ್ಕೆ ಮಗನ ನೀನ್ ಯಾಕೆ ತಡವಾಗಿ ಬಂದಿ? ಅವ್ರೆಲ್ಲರೂ ಹುಡುಕಾಕತ್ತಿದ್ರಿ. ಅವ್ರ ಪಾರಿಗೆ ಅವ್ರು ಹುಡುಕುವಾಗ ನೀ ಯಾಕೆ ತಡವಾಗಿ ಬಂದಿ? ನಾ ಅದ್ರ ಮೇಲೆ ಕಾಲು ಇಟ್ಕೊಂಡು ನಿಂತಿದ್ದೇನ್ರಿ. ಇಂಥವ್ರು ಹುಟ್ಟ್ಯಾರ.